ಯಾರು ನಾನು ದೇವನನ್ನು ಕಾಣಬೇಕು, ನನ್ನ ಸ್ವರೂಪ ಜ್ಞಾನವನ್ನು ನಾ ತಿಳ್ಕೋಬೇಕು ಅನ್ನುವಂಥ ಅಭಿಲಾಷೆ ಅಭಿಪ್ಸೆ ಭಾವ ಏನಿರ್ತದಲ್ಲ, ಅಂತ ನಿಜವಾದ ಭಕ್ತ ಏನು ಮಾಡ್ತಾನಂತ ಕೇಳಿದ್ರೆ, ಈ ಬಿದ್ದು ಹೋಗುವಂಥ ಶರೀರವನ್ನು ಮೋಹ ಮಾಡೋದಿಲ್ಲ. ಈ ಶರೀರದೊಳಗೊಂದು ಶಾಶ್ವತವಾದ ವಸ್ತು ಅದ, ಅದಕ್ಕೆ ಆತ್ಮ ಅಂತ ಕರೀತಾರ. ಅದನ್ನು ಪ್ರೀತಿ ಮಾಡ್ತಾನೆ, ಅದರ ಮ್ಯಾಲ ಮೋಹ ಇಡ್ತಾನೆ ಹೊರತು ಶರೀರದ ಮ್ಯಾಲ ಮೋಹ ಇಡುವುದಿಲ್ಲ. ಇದು ಭಕ್ತನ ಲಕ್ಷಣ. ಅದಕ್ಕೆ ಅವರು ದಾಸಿಮಾರ್ಯರಂತ ಒಬ್ಬರು ಶರಣರಾಗಿ ಹೋದ್ರು. ಅವರು ವಚನ ಬರೀತಾರೆ, ಭಕ್ತನ ಮನಸ್ಸು ಹೇಗಿರಬೇಕು, ಎಂಥ ಭಕ್ತನಿಗೆ ದೇವರು ಒಲಿತಾನ, ಎಂಥ ಭಕ್ತನಿಗೆ ದೇವರು ಒಲಿಯುವುದಿಲ್ಲ ಅನ್ನೋದನ್ನು ವಚನ ಬರೆದಾರ. ಎಷ್ಟು ಚಲೋ ವಚನ ಬರೆದಾರ. ತಾಯ ಗರ್ಭದ ಶಿಶು ತನ್ನ ತಾಯಿಯ ಕುರುಹನರಿಯದು, ಆ ಶಿಶು ತಾಯಿಯ ಕುರುಹನ್ನೂ ಅರಿಯದು. ಮಾಯಾ ಮೋಹದಲ್ಲಿಪ್ಪ ಭಕ್ತ ದೇವರನ್ನ ಅರಿಯನು, ಆ ದೇವರು ಆ ಭಕ್ತನನ್ನ ಎಂದೂ ಅರಿಯನು ಕಾಣ ರಾಮನಾಥ. ಎಷ್ಟು ಚಲೋ ಮಾತು ಹೇಳಿದಾರ, ಅದ್ಭುತವಾದ ಮಾತು ಇದು. ಅವರು ಉಪಮೆ ಕೊಡ್ತಾರೆ, ಎಷ್ಟು ಚಲೋ ಕೊಡ್ತಾರೆ. ತಾಯಿ, ಎಂಥ ತಾಯಿ, ಬಸುರೆ ಹೆಣ್ಣು ಮಗಳು, ಗರ್ಭ ಧರಿಸಿರತಕ್ಕಂಥ ಹೆಣ್ಣು ಮಗಳದ್ದು ಒಂದು ಉದಾಹರಣೆ. ಈಗ ಗರ್ಭಧಾರಣೆ ಆದಾಗ ಹೊಟ್ಟೆಯೊಳಗೇನಿರುತ್ತದೆ, ಮಗು ಇರುತ್ತದೆ. ತಾಯಿ ಹೊಟ್ಟೆಯೊಳಗೆ ಉದರದೊಳಗನ ಮಗು ಇರುತ್ತದೆ. ಆದ್ರೆ ನಮ್ಮ ತಾಯಿ ಕೆಂಪದಾಳು, ಕಪ್ಪದಾಳು, ಏನು ಉಣ್ತಾಳ, ಏನು ತಿಣ್ತಾಳ, ಇದು ಏನರೇ ಮಗುವಿಗೆ ತಾಯಿ ಕುರುಹು ಗೊತ್ತಾಗತ್ತೇನು? ಒಳಗಿರ್ತದಲ್ಲ, ತನ್ನ ತಾಯಿದು ಯಾವ ಕುರುಹುನೂ ಗೊತ್ತಾಗೋದಿಲ್ಲ. ತಾಯಿಗೆ ಗೊತ್ತು ಇರದೇ ಇದ್ರೇನಾಯಿತು, ಮಗುವಿಗೂ ಗೊತ್ತಾಗೋದಿಲ್ಲ ನನ್ನ ತಾಯಿ ಹೇಗದಳ ಅನ್ನುವಂಥದ್ದು. ಮಗುವಿಗೆ ಗೊತ್ತಿರಲಿಲ್ಲ ಅಂದ್ರೆ ತಾಯಿಗರ ಗೊತ್ತಾಗಬೇಕಲ್ಲ. ತನ್ನ ಹೊಟ್ಟೆಯೊಳಗೆ ಕೂಸದ, ನನ್ನ ಮಗು ತೆಳ್ಳಗದು, ಬೆಳ್ಳಗದು, ಏನೋ ಗುಂಡು ಗುಂಡುಕ ಅದು ಗೊತ್ತಾಗ್ತದನ? ಗೊತ್ತಾಗೋದಿಲ್ಲ. ಮತ್ತದು ಎಲ್ಲರ ಹೊರಗದ ಅಂತಿಲ್ಲ, ಒಳಗ ಅದ, ತನ್ನ ಒಳಗ ಅದ, ತಾಯಿ ಒಳಗ ಅದ. ಮಗು ಹೇಗದ ಅನ್ನುವಂಥದ್ದು ತಾಯಿಗೆ ಗೊತ್ತಾಗೋದಿಲ್ಲ. ನನ್ನ ತಾಯಿ ಹೇಗದಳನ್ನುವಂಥದ್ದು ಮಗುವಿಗೆ ಗೊತ್ತಾಗೋದಿಲ್ಲ. ಹೇಗೋ ಹಾಗೆ ಮುಂದೊಂದು ಚಲೋ ಮಾತು ಹೇಳ್ತಾರವರು. ಮಾಯಾ ಮೋಹದಲ್ಲಿಪ್ಪ ಭಕ್ತನು ದೇವರನ್ನ ಅರಿಯನು, ಆ ದೇವನು ಆ ಭಕ್ತನನ್ನ ಎಂದೂ ಅರಿಯನು ಕಾಣ ರಾಮನಾಥ. ಈ ಜಗತ್ತಿನೊಳಗ ಭಕ್ತ ಏನು ಬದುಕು ಮಾಡ್ತಾನಲ್ಲ, ಈ ಜಗತ್ತ ದೇವನಿರ್ಮಿತವಾಗಿರತಕ್ಕಂಥ ಜಗತ್ತ ಇದು. ನಾವು ಎಲ್ಲೆಲ್ಲಿ ನೋಡ್ತೀವಿ ಅಲ್ಲೆಲ್ಲ ದೇವನ ಅಸ್ತಿತ್ವ ತುಂಬ್ಯದ, ದೇವನ ಅಂಶ ತುಂಬ್ಯದ. ಅದಕ್ಕೆ ಉಪನಿಷತ್ಕಾರರು ಹೇಳಿದರು, ಈಶಾವಾಸ್ಯಮಿದಂ ಸರ್ವಂ ಯತ್ ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಾಹ ಮಾಗೃದಃ ಕಸ್ಯ ಸ್ವಿಧನಂ. ಎಷ್ಟು ಚಲೋ ಮಾತು ಹೇಳಿದ್ದಾರೆ ಅವರು. ಈಶಾವಾಸ್ಯಮಿದಂ ಸರ್ವಂ. ಕಾಣುವ ಎಲ್ಲ ಜಡ ಅಜಡ ವಸ್ತುಗಳಲ್ಲಿ, ಚೇತನ ಅಚೇತನ ವಸ್ತುಗಳಲ್ಲಿ ದೇವನ ಇರುವಿಕೆ ಅದ. ದೇವನ ಅಂಶ ತುಂಬಿಕೊಂಡದ. ಎಲ್ಲ ಕಡೆಗೂ ಸಹಿತ ದೇವನ ಅಸ್ತಿತ್ವ ಹರವಿಕೊಂಡದ. ದೇವನಿಲ್ಲದ ಒಂದು ವಸ್ತು ಇಲ್ಲ, ಒಬ್ಬ ವ್ಯಕ್ತಿ ಸಿಗುವುದಿಲ್ಲ, ಒಂದು ಪಕ್ಷಿ ಪ್ರಾಣಿ ಪಶು ಯಾವೂ ಸಿಗುವುದಿಲ್ಲ. ಎಲ್ಲ ಕಡೆಗೂ ಏನದ, ದೇವ ತುಂಬ್ಯಾನ. ಈಶಾವಾಸ್ಯಮಿದಂ ಸರ್ವಂ. ಎಲ್ಲವೂ ಈಶನಿಂದ ವ್ಯಾಪಿಸಲ್ಪಟ್ಟದ. ಮತ್ತು ಎಲ್ಲ ಕಡೆಗೂ ಜಗತ್ತಿನ ತುಂಬೆಲ್ಲ ಎಲ್ಲ ಕಡೆಗೂ ದೇವ್ರು ಅದಾನಂದ ಬಳಿಕ ಭಕ್ತನ ಕಣ್ಣಿಗೆ ಯಾಕೆ ದೇವ್ರು ಕಾಣುವಲ್ಲ? ಯಾಕೆ ಕಾಣುವಲ್ಲ? ಅವ್ರು ಹೇಳ್ತಾರ, ಮಾಯಾ ಮೋಹದಲ್ಲಿಪ್ಪ ಭಕ್ತನು
ಎಷ್ಟು ಚಲೋ ಬರ್ದಾರ. ಯಾಕೆ ನಮ್ಮ ಕಣ್ಣೆದುರಿಗೆ ಸತ್ಯಂ ಶಿವಂ ಸುಂದರಂ ಅನ್ನುವಂಥ ಜಗತ್ತಿದ್ರೂ ಸಹಿತ ನಮ್ಮ ಕಣ್ಣಿನೊಳಗ ದೇವನ ಅಸ್ತಿತ್ವ ಕಾಣವಲ್ದು. ಏನು ಕಾಣಕತ್ತದ? ಬರೀ ವಸ್ತುವಿನ ಮ್ಯಾಗಿನ ಮೋಹ ಕಾಣಕತ್ತದ. ಬರೀ ಮೋಹ ತುಂಬ್ಯದ ಹೊರತು ದೇವ ತುಂಬಿಲ್ಲ. ಯಾಕಂತ ಕೇಳಿದ್ರ ಒಳಗಿರೋದು ಭಕ್ತನ ಮನಸ್ಸಿನೊಳಗ ಮೋಹ ತುಂಬ್ಯದ. ಮೋಹ ಮಾಯಾ ಮೋಹದಲ್ಲಿಪ್ಪ ಭಕ್ತನು ದೇವರನ್ನ ಅರಿಯಾಕವಲ್ಲ. ಅದು ಅರಿಯುವಂಗ ಮಾಡೋದಿಲ್ಲ. ಮೋಹ ಅನ್ನುವಂಥದ್ದು ಮರೆ ಮಾಡಿಬಿಡುತ್ತದೆ. ಈಗ ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮ ಮುಖ ನೋಡ್ಬೇಕಾಗಿತ್ತಂದ್ರೆ ಏನಿರಬೇಕು? ಆ ಕನ್ನಡಿಗೂ ನಮಗೂ ನೇರವಾದ ಸಂಪರ್ಕ ಇರಬೇಕು. ಅಂದ್ರೆ ನಮ್ಮ ಮುಖ ನಮಗೆ ಸ್ಪಷ್ಟ ಕಾಣಿಸ್ತದೆ. ಮತ್ತು ಮಧ್ಯದೊಳಗೆ ಒಂದು ಏನಾರ ಮರಿ ಆಯಿತು ಅಂದ್ರೆ ಕನ್ನಡಿ ನಾವು ಏನು ನಿಂತಿರ್ತೀವಿ, ನಮ್ಮ ಎರಡರ ಮಧ್ಯದೊಳಗೆ ಏನಾರ ಮರಿ ಆಯ್ತಂದ್ರೆ ನಮ್ಮ ಮುಖ ನಮಗೆ ಕಾಣಿಸ್ತದನು? ಕನ್ನಡಿ ಒಳಗಿನ ಮುಖ ನಮ್ಮದು ಕಾಣಿಸ್ತದ? ಕಾಣಿಸೋದಿಲ್ಲ. ಕನ್ನಡಿನೂ ಕಾಣೋದಿಲ್ಲ. ಮಧ್ಯದೊಳಗೆ ಒಂದು ಮರೆ ಆಯ್ತಂದ್ರೆ. ಹಾಗೆ ಜಗತ್ತಿನ ತುಂಬೆಲ್ಲ ದೇವರು ಇದ್ರೂ ಸಹಿತ ಯಾಕೆ ದೇವರು ಕಾಣವಲ್ಲ ಅಂತ ಕೇಳಿದ್ರೆ ಮಧ್ಯದೊಳಗೆ ಯಾವುದು ಮರೆ ಮಾಡ್ಯದ? ಮೋಹ ಮರೆ ಮಾಡ್ಯದ. ಮತ್ತು ತಾಯಿ ಹೊಟ್ಟಿಯೊಳಗನ ಕೂಸದ, ತಾಯಿ ಸ್ವರೂಪ ಗೊತ್ತಿಲ್ಲ, ಮಗುವಿನ ಸ್ವರೂಪ ತಾಯಿಗೆ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಯಾವುದು ಮರೆ ಮಾಡ್ಯದ? ಚರ್ಮ ಮರಿ ಮಾಡ್ಯದ. ಹೊದಿಕೆ ಐತಲ್ಲ, ಹೊದಿಕೆ, ಇದು ಮರಿ ಮಾಡೈತಿ. ಹೀಗಾಗಿ ತಾಯಿ ಕುರುಹ ಮಗುವಿನಿಗೆ ಗೊತ್ತಾಗೋದಿಲ್ಲ, ಮಗುವಿನ ಕುರುಹ ತಾಯಿಗೆ ಗೊತ್ತಾಗೋದಿಲ್ಲ. ಹೇಗೋ ಹಾಗೆ ಜಗತ್ತಿನ ತುಂಬೆಲ್ಲ ದೇವ್ರದಾನ. ನಾವೇನು ತಿಳ್ಕೊಂಡ್ವಿ? ಗುಡಿಯೊಳಗೆ ಅಟ್ಟ ದೇವ್ರದಾನ. 4 ಗೋಡೆಗಳ ಮಧ್ಯದೊಳಗೆ ಒಂದೇನು ದೇವ್ರಂತ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರ್ತೀವಲ್ಲ, ಅದು ಅಟ್ಟ ದೇವ್ರಂತ ತಿಳ್ಕೊಂಡಿವಿ. ಆದ್ರೆ ಜ್ಞಾನಿಗಳಂತಾರ ಸರ್ವಂತರ್ಯಾಮಿ, ಎಲ್ಲ ಕಡೆಗೂ ದೇವ್ರದಾನ. ಕತೆ ಕೇಳಿರಿಲ್ಲ? ಕನಕದಾಸರು ಬಾಲಕರಿದ್ದಾಗ ಅವರು ಗುರುಕುಲದೊಳಗೆ ಶಾಲೆ ಕಲಿಯುವಾಗ ಗುರುಗಳು ಹೇಳಿದರು, ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದರು. ಇದು ಭಾಳ ಪ್ರಸಿದ್ಧವಾದ ಕತೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಹೇಳಿದರು? ಎಲ್ಲರ ಕೈಯೊಳಗೂ ಒಂದೊಂದು ಬಾಳೆಹಣ್ಣು ಕೊಟ್ಟರು. ಬಾಳೆಹಣ್ಣು ಕೊಟ್ಟು ಯಾರೂ ನೋಡಲಾರ್ದಂಗೆ ಇದನ್ನು ತಿಂದು ಬರ್ಬೇಕಂತ ಹೇಳಿದ್ರು. ಅವರು ಯಾರೂ ನೋಡಿರಬಾರ್ದು, ಹಂಗೆ ನೀವು ತಿಂದು ಬರ್ಬೇಕಂತ ಹೇಳಿದರು. ಒಬ್ಬ ಮನೆಗೆ ಹೋಗಿ ಬಾಗಿಲ ಮುಚ್ಕೊಂಡು ಕಿಟಕಿ ಮುಚ್ಕೊಂಡು ಯಾರೂ ನೋಡ್ಲಾರ್ದಂಗೆ ತಿಂದು ಬಂದ. ಮತ್ತೊಬ್ಬ ವಿದ್ಯಾರ್ಥಿ ತುಂಬಗ ಕೌದಿ ಹೊಚ್ಕೊಂಡು ಒಬ್ಬನ ಮುಸುಕು ಹಾಕ್ಕೊಂಡು ಬಾಳೆಹಣ್ಣು ತಿಂದು ಬಂದ. ಇನ್ನು ಕೆಲವರು ಯಾರೂ ನೋಡಬಾರದು, ಊರಾಗ ಜನ ನೋಡ್ತಾರಂತ ಊರ ಹೊರಗೆ ಕೆಲವರು ತಿಂದು ಬಂದರು. ಹೀಗೆ ತಮಗೆ ಎಲ್ಲೆಲ್ಲಿ ಚಲೋ ಅನ್ನಿಸ್ತದ, ಪ್ರಾಶಸ್ತ್ಯ ಅನ್ನಿಸ್ತದ ಅಂಥ ಸ್ಥಳಗಳಿಗೆ ಹೋಗಿ ತಿಂದು ಬಂದರು. ಕೊನೆಗೆ ಕನಕದಾಸ ಅವರು ಗುರುಗಳು ಹೆಂಗೆ ಕೊಟ್ಟಿದ್ರಲ್ಲ ಬಾಳೆಹಣ್ಣು, ಹಂಗೆ ಹಿಡ್ಕೊಂಡು ಬಂದ, ತಿನ್ನಲಾರ್ದ ಬಂದ. ಆವಾಗ ಅವರು ಕೇಳಿದ್ರು, ಅಲ್ಲೋ ಎಲ್ಲರೂ ಯಾರೂ ನೋಡಲಾರದ ಜಾಗಕ್ಕೆ ಹೋಗಿ ತಿಂದು ಬರ್ರಿ ಅಂದ್ರೆ ಎಲ್ಲರೂ ತಿಂದು ಬಂದಾರಪ್ಪ, ಮತ್ತು ನೀನು ಕೈಯಾಗ ಹಿಡ್ಕೊಂಡು ಬಂದಿಯಲ್ಲ, ನಿನಗೆ ಹುಚ್ಚು ಅನ್ಬೇಕು, ಏನು ಶಾಣೆ ಅನ್ಬೇಕು, ಇಟ್ಟು ತಿಳುವಳಿಕೆ ಇಲ್ಲಿ ನಿನಗಂತ ಅವರು ಶಿಕ್ಷಕರು ಕನಕದಾಸರಿಗೆ ಬೈದರು. ಆವಾಗ ವಿದ್ಯಾರ್ಥಿಯಾಗಿರ್ತಕ್ಕಂಥ ಕನಕದಾಸ ಹೇಳ್ತಾನೆ, ಊರನವರು ನೋಡಿರ್ಲಿಕ್ಕಿಲ್ಲ, ಮನೆ ಮಂದಿ ನೋಡಿರ್ಲಿಕ್ಕಿಲ್ಲ, ಆದ್ರೆ ಎಲ್ಲ ಕಡೆಗೂ ದೇವ್ರದನಂತ ಹೇಳ್ತಾರೆ. ಮತ್ತು ದೇವರು ನೋಡಲಾರ್ದಂಗೆ ಹೆಂಗೆ ತಿನ್ನಾಕ ಬರ್ತದ ಗುರುಗಳೇ? ದೇವ್ರರ ನೋಡ್ತಾನಲ್ಲ ಅಂತಂದ್ರು ಅವರು. ಅಂದ್ರೆ ದೇವ್ರು ನೋಡ್ತಾನ, ಇದರ ಅರ್ಥ ಎಲ್ಲ ಕಡೆಗೆ ಅದನಂತ ಆಯ್ತಲ್ಲ. ಅದಕ್ಕೆ ಎಲ್ಲ ಕಡೆಗೂ ದೇವನ ಅಸ್ತಿತ್ವದ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ. ಬಸವಣ್ಣವರಂತಾರ, ಸಕಲ ವಿಸ್ತಾರದ ರೂಹು ನೀನೇ ದೇವ,
ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ನಮ್ಮ ಕೂಡಲ ಸಂಗಮ ದೇವ. ಎಷ್ಟು ಚಲೋ ಬರೆದಾರ. ಎಲ್ಲ ಕಡೆಗೂ ದೇವನ ಬಾಹುಗಳೇ ತುಂಬ್ಯಾವು, ದೇವನ ಪಾದ ತುಂಬ್ಯದ, ದೇವನ ದೃಷ್ಟಿ ತುಂಬ್ಯದ. ದೇವನಿಲ್ಲದ ಸ್ಥಳವೇ ಜಗತ್ತಿನೊಳಗಿಲ್ಲ. ಸಿಖ್ ಧರ್ಮದೊಳಗೆ ಗುರುನಾನಕ್ ಅಂತ ತಿಳ್ಕೊಂಡು ಆಗಿ ಹೋಗಿದ್ದಾರೆ. ಭಾಳ ಶ್ರೇಷ್ಠ ಸಂತರು. ಅವರು ಒಂದು ಸರ್ತಿ ಹಿಮಾಲಯದ ಕಡೆಗೆ ಸಂಚಾರ ಮಾಡ್ಕೋತ ಹೋಗಿರ್ತಾರೆ. ಯಾರ್ದು ಪರಿಚಯ ಇರಲಿಲ್ಲ. ಲೋಕ ಸಂಚಾರ ಮಾಡ್ಕೋತ ಹೋಗಿದ್ರು. ಇವರು ಹೋದಾಗ ಮಧ್ಯರಾತ್ರಿ ಆಗಿತ್ತು, ಯಾರೂ ಇರಲಿಲ್ಲ. ಅಲ್ಲೊಂದು ದೊಡ್ಡದಾದ ದೇವಸ್ಥಾನ ಇತ್ತು. ದೂರದಿಂದ ನಡೆದು ದಣದಿದ್ರಲ್ಲ, ಆಯಾಸ ಆಗಿತ್ತಲ್ಲ. ಅವ್ರು ಏನು ಮಾಡಿದರು, ನೆಲ ಸಿಕ್ಕರೆ ಸಾಕಪ್ಪ ಅನ್ನುವಂಗಾಗಿತ್ತು ಅವ್ರಿಗೆ. ಇನ್ನು ದೇವರು ಯಾ ಕಡೆ ಮುಖ ಮಾಡ್ಯಾನ, ನಾ ಯಾ ಕಡೆ ದಿಕ್ಕಿಗೆ ಮಲ್ಕೊಂಡ್ರೆ ನಿದ್ದೆ ಹತ್ತದ, ಇದನ್ನೆಲ್ಲ ವಿಚಾರ ಮಾಡೋಕ್ಕೆ ಸಮಯ ಇರಲಿಲ್ಲ. ದಣದಿದ್ರು. ಇದನ್ನು ಯಾರು ಮಾಡ್ತಾರ, ಈ ಕಡೆಗೆ ತಲೆ ಹಾಕಿ ಮಲ್ಕೊಂಡ್ರೆ ಹಿಂಗಾಗತ್ತ, ಈ ಕಡೆ ತಲೆ ಹಾಕಿ ಮಲ್ಕೊಂಡ್ರೆ ಹಿಂಗಾಗತ್ತಂದ್ರೆ ಇವರು ವಿಚಾರ ಮಾಡೋರು ಯಾರಂದ್ರೆ ಮುಗ್ಗಲಿಗೇಡಿಗಳು, ಅಂದ್ರೆ ದುಡಿಲಾರ್ದವರು. ಬರೋಬ್ಬರಿ ಒಬ್ಬ ಮನುಷ್ಯ ದುಡ್ದು ಬಂದಂದ್ರೆ ಇವನಿಗೆ ದಿಕ್ಕು ತಪ್ಪಿರ್ತದೆ. ಇನ್ಯಾವಾಗ ಆ ಈ ದಿಕ್ಕ ಎಣಸಕ್ಕೆ ಹೋಗೋದಿಲ್ಲ. ನೆಲ ಸಿಕ್ಕರೆ ಸಾಕಂತಿರ್ತಾರೆ. ಈಗ ರೈತರು ಇರ್ತಾರಲ್ಲ, ಈಗಿನ ರೈತರಲ್ಲ, ಹಳೆ ಕಾಲದ ರೈತರು ಹೆಗಲ ಮೇಲೆ ಗುದ್ದಲಿ ಹಾಕ್ಕೊಂಡು ಹೋಗ್ತಿದ್ರು. ಅವರು ನಟ್ಟು ಕಡಿತಿದ್ರು, ಕರಿಕಿ ಬೇರ ಎಬ್ಬುತ್ತಿದ್ರು. ಎಬ್ಬಿ ದಣಿವಾಗ್ತಿತ್ತು, ಬೆವ್ರ ಹನಿ ಸುರಿತಿತ್ತು ನೀರು ಸುರಿದಂಗೆ. ಭಾಳ ಆಯಾಸ ಆಯಿತು ಅಂದ್ರೆ ಆ ಮಣ್ಣಿನ ಹೆಂಟಿ ಮ್ಯಾಗ ಮಲ್ಕೊಂಡು ಬಿಡೋರು. ಅಲ್ಲೇನಾರ ಈ ದಿಕ್ಕಿಗೆ ಮಲಗಲು ಒಬ್ಬರ ರೈತ ಜಗತ್ತಿನಾಗ ವಿಚಾರ ಮಾಡ್ಯಾನ? ಒಬ್ಬನೂ ಮಾಡಿಲ್ಲ. ನೆಲ ಸಿಕ್ಕರೆ ಸಾಕಂತಿರ್ತಾರೆ. ಅಲ್ಲಿ ದಿಕ್ಕು ನೋಡಾಕ ಸಮಯ ಇರೋದಿಲ್ಲ. ಮತ್ತು ಇದನ್ನೆಲ್ಲ ಮಾಡೋರು ಯಾರಂದ್ರೆ ದುಡಿಲಾರ್ದವ್ರು. ಇವರು ದೂರದಿಂದ ನಡ್ಕೊಂಡು ಬಂದಿದ್ದರು. ಸಂತರು ನೆಲ ಸಿಕ್ಕರೆ ಸಾಕಂತಿದ್ರು, ಸುಮ್ಮ ಮಲ್ಕೊಂಡು ಬಿಟ್ರು. ಯಾ ಕಡೆಗೆ ಮಲ್ಕೊಂಡ್ರಂದ್ರೆ ಆ ದೇವ್ರ ಮೂರ್ತಿ ಆ ಕಡೆಗಿತ್ತು, ಆ ಕಡೆ ಕಾಲು ಮಾಡಿ ಮಲ್ಕೊಂಡ್ಬಿಟ್ಟಿದ್ರು. ಬೆಳಗಿನ ಜಾವ ಆ ದೇವರು ಪೂಜೆ ಮಾಡುವಂಥ ಪೂಜಾರಿ ಇರ್ತಾನಲ್ಲ, ಬೆಳಗಿನ ಜಾವ ಬಂದು ನೋಡಿದ, ದೇವ್ರ ಮೂರ್ತಿ ಕಡೆ ಕಾಲು ಮಾಡಿ ಮಲಗಿಬಿಟ್ಟಾನ. ಹೆಂಗಾಗಿರ್ಲಿಕ್ಕಿಲ್ಲ ಪೂಜಾರಿಗೆ. ಬಂದು ಮ್ಯಾಗಿನ ಹೊದಕಿ ಜಗ್ಗಿದ, ಎಬ್ಸಿದ, ಮನಸ್ಸಿಗೆ ಬಲ್ಲಂಗ ಬೈದ. ಏನು ಮಾಡಿದ? ಮನಸ್ಸಿಗೆ ಬಲ್ಲಂಗ ಬೈದ. ಅಲ್ಲೋ, ಇಷ್ಟು ವಯಸ್ಸಾಗೈತಿ, ಇಟ್ಟು ಬುದ್ಧಿಲ್ಲ ನಿನಗೆ? ಯಾ ಕಡೆ ಕಾಲು ಮಾಡಬೇಕು, ಯಾ ಕಡೆ ತಲೆ ಮಾಡಬೇಕು, ಇಷ್ಟರ ಜ್ಞಾನ ಐತಿಲ್ಲ ನಿನಗಂತ ಅಂದ. ಆವಾಗ ನಾ ಏನು ಮಾಡೀನಿ ಅಂತ ಇವರು ಸಂತರಂದ್ರು. ನೋಡು, ಒಂದಿಷ್ಟು ಕಣ್ಣು ತೆರೆದ ನೋಡು, ಆ ಕಡೆಗೆ ಏನು ಕಾಣಿಸ್ತದ? ದೇವ್ರ ಮೂರ್ತಿ ಅದ. ದೇವ್ರ ಮೂರ್ತಿ ಕಡೆಗೆ ತಲೆ ಮಾಡಬೇಕು. ನೀ ಏನು ಮಾಡಿದಿ? ದೇವ್ರ ಮೂರ್ತಿ ಕಡೆಗೆ ಕಾಲು ಮಾಡಿದಿ. ಅದಕ್ಕೆ ಇಷ್ಟರ ಜ್ಞಾನ ಬೇಕೋ ಏನು ಬೇಡ? ಸಣ್ಣ ಹುಡುಗರಿಗಿರುವಂಥ ಬುದ್ಧಿ ಸಹಿತ ನಿನಗಿಲ್ಲಲ್ಲ, ಇಷ್ಟು ವಯಸ್ಸಾಗ್ಯದಂತ ಬೈದ. ಮತ್ತೀಗ ನಾ ಯಾ ಕಡೆ ಕಾಲು ಮಾಡಲಿ ಅಂದವ, ಅಲ್ಲೇ ಮಲ್ಕೊಂಡ. ಈ ಕಡೆಗೆ ಮಾಡ ಅಂದವ. ಅವರು ಸಂತರ ಆ ಕಡೆ ಮಾಡಿದ್ರು, ಆ ಕಡೆಗಿನ ಮೂರ್ತಿ ಕಾಣಕ್ಕೆ ಶುರುವಾಯಿತು. ಮತ್ತು ಈ ಕಡೆಗೆ ಮಾಡಿದ್ರು, ಈ ಕಡೆಗಿನ ಯಾ ಕಡೆ ಅವರು ಕಾಲ ಚಾಚ್ತಾರ ಆ ಕಡೆಗೆ ದೇವ್ರ ಮೂರ್ತಿ ಕಾಣಕತ್ತಿತ್ತು. ಅಂದ್ರೆ ಇದರ ಅರ್ಥ ಎಲ್ಲ ಕಡೆಗೂ ದೇವ್ರದಾನ. ಅಣು ರೇಣು ತೃಣ ಕಾಷ್ಟಗಳಲ್ಲಿ ದೇವನಿಹನು. ಸರ್ವಜ್ಞ ಮೂರ್ತಿ ಹೇಳ್ತಾನ, ಅಣು ರೇಣು ತೃಣ ಕಾಷ್ಟಗಳಲ್ಲಿ ದೇವನಿಹನು. ಗುಡಿಯ ಗಂಟೆಯಲ್ಲಿ, ತಾಯಿಯ ಅಡಿಯಲ್ಲಿ, ಮಡಿಲಿನಲ್ಲಿ
ಎಲ್ಲ ಕಡೆಗೂ ದೇವನೇ ತುಂಬ್ಯಾನ. ಇಂಥ ದೇವನ ಅಸ್ತಿತ್ವ ಗೊತ್ತಿದ್ದೂ ಸಹಿತ ಭಕ್ತನಿಗೆ ಯಾಕೆ ದೇವರು ಕಾಣವಲ್ಲ ಅಂತ ಕೇಳಿದ್ರೆ ಮೋಹ ತುಂಬ್ಯದ. ಮೋಹ ಅದು ಮರಿ ಮಾಡ್ಯದ. ಈಗ ನಮ್ಮ ಮುಖ ನಿಮಗೆ ಕಾಣಿಸ್ತದ, ನಿಮ್ಮ ಮುಖ ನನಗೆ ಕಾಣಿಸ್ತದ. ಯಾಕೆ ಕಾಣಿಸ್ತದಂದ್ರೆ ಮಧ್ಯದೊಳಗೆ ಏನೂ ಇಲ್ಲ. ಇಲ್ಲೊಂದು ಪರದೆ ತೊಗೊಂಡು ಇಳೆ ಬಿಟ್ರು ಅಂದ್ರೆ ಆ ನಾಟಕದೊಳಗೆ ಬಿಡ್ತಾರಲ್ಲ, ಅಂಥದ್ದೊಂದು ಪರದೆ ಇಳಿಸಿದ್ರು ಅಂದ್ರೆ ನಾನು ನಿಮಗೆ ಕಾಣೋದಿಲ್ಲ, ನೀವು ನನಗೆ ಕಾಣೋದಿಲ್ಲ. ಆ ಪರದೆ ಏನು ಮಾಡ್ತದ? ಕಾಣಲಾರ್ದಂಗೆ ಮಾಡ್ತದಲ್ಲ. ಹಾಗೆ ಮೋಹ ಭಕ್ತನ ಮನಸ್ಸು ತುಂಬಿತ್ತು ಅಂದ್ರೆ ದೇವರನ್ನು ಕಾಣಲಾರ್ದಂಗೆ ಮಾಡ್ತದೆ. ಅದಕ್ಕೆ ಅವ್ರು ಏನಂತಾರ? ನಿರ್ಮೋಹಿತನಾಗಬೇಕು. ಭಾಳ ತಲೆಗೆ ಹಾಕ್ಕೊಳ್ಳಾಕ ಹೋಗಬೇಡ. ಎಲ್ಲವೂ ಒಂದು ದಿವಸ ಹೋಗುವುದದ. ಅದಕ್ಕೆ ಶರೀರ ಇದು ಶಾಶ್ವತ ಅಲ್ಲ, ಸಂಪತ್ತೂ ಶಾಶ್ವತ ಅಲ್ಲ. ಕೆಲವರು ನೋಡ್ರಿಲ್ಲ, ವಯಸ್ಸಿನೊಳಗೆ ದೊಡ್ಡ ದೊಡ್ಡ ಪೈಲ್ವಾನ್ರು, ಕುಸ್ತಿ ಆಡೋ ಪೈಲ್ವಾನ್ರು, ಏನು ನೋಡ್ಬೇಕು ಅವ್ರ ಶರೀರ, ಅವ್ರ ಕಾಲ, ಅವ್ರ ಕೈಯ ಏನು ಬಂಡಿಗಲ್ಲಿದ್ದಂಗೆ ಇರ್ತಾರೆ. ಆದ್ರೆ ಕಾಯಂ ಹಂಗೆ ಇರ್ತಾರನ್ನ ಅವ್ರು. ವಯಸ್ಸಿನಾಗ ಎದುರುಗಡೆಗೆ ಬೇಕಾದಂಥವ್ರು ಬರಲಿ, ಬಂದವರೆಲ್ಲರನ್ನು ಮಖಾಡೆ ಮಲಗಿಸ್ತಾರೆ. ಅಷ್ಟು ಶಕ್ತಿ ಸಾಮರ್ಥ್ಯ ಇರ್ತದೆ. ಶೂರರಿರ್ತಾರೆ, ಧೀರರಿರ್ತಾರೆ. ಅದ ವಯಸ್ಸಾದ ಬಳಿಕ ಅದ ಪೈಲ್ವಾನ ವಯಸ್ಸಿನಾಗ ಒಂದೊಂದು ಕ್ವಿಂಟಲ್ ಇದ್ರೂ ಸಹಿತ ಎತ್ತೆತ್ತಿ ಒಗಿತಿದ್ದ. ಅದ ಪೈಲ್ವಾನ ವಯಸ್ಸಾದ ಬಳಿಕ ಒಂದು ತುಂಬಿದ ತಂಬಿಗೆ ಎತ್ತುವುದಿಲ್ಲ. ತಂಬಿಗೆ ಕಾರಣ ಏನು? ಶರೀರದೊಳಗೆ ಮೊದಲ ಶಕ್ತಿ ಇತ್ತು, ಕ್ವಿಂಟಲ್ ಎತ್ತಿದ. ಈಗ ಶಕ್ತಿ ಇಲ್ಲ, ಕೆ ಜಿಗೆ ಬಂದಾನ. ಕ್ವಿಂಟಲ್ ಎತ್ತಿದಾವ, ಕೆ ಜಿಗೆ ಬಂದಾನ. ಹೇಳೋ ಉದ್ದೇಶ ಶರೀರ ಇದ್ದಂಗೆ ಇರೋದಿಲ್ಲ. ಬಾಲ್ಯ ಯೌವನ ಮುಪ್ಪು ಬರೋದ. ಮುಪ್ಪು ಬರಲಾರ್ದವ್ರ ಶರೀರ ಒಂದರೆ ಅದಾವೇನು ಜಗತ್ತಿನೊಳಗೆ? ನೀವು ನೋಡ್ಕೋಬೋದು ಕನ್ನಡಿಯೊಳಗೆ. ಈಗ ಹೆಂಗೆ ಕಾಣ್ತೀನಿ ನಾ, ಹಿಂಗೆ ಇದ್ರೆ ಭಾಳ ಚಲೋ ಅಂತ ದೇವರಿಗೆ ಊದುಬತ್ತಿ ಹಚ್ಬೋದು, ಮಂಗಳಾರತಿ ಮಾಡ್ಬೋದು. ಆದ್ರೆ ನಿಸರ್ಗದ ನಿಯಮ ಏನದ? ಕೂಡಿಟ್ಟ ಸಂಪತ್ತು ಕರಗುತ್ತದ. ದಷ್ಟ ಪುಷ್ಟವಾಗಿರತಕ್ಕಂಥ ಶರೀರ ಸ್ವರ್ಗುತ್ತದ. ಕರಗೋದು ಸ್ವರ್ಗೋದು ಎಲ್ಲವೂ ನಿಸರ್ಗದ ನೇಮದ. ಅದಕ್ಕೆ ನಾವೇನು ಮಾಡಬೇಕು? ತಿಳ್ಕೊಂಡು ಬದುಕಬೇಕು. ಕೆಲವ್ರು ಏನು ಮಾಡ್ತಾರ? ತಿಳಿಲಾರ್ದಕ್ಕೆ ಶರೀರವನ್ನು ಇಷ್ಟು ಮೋಹ ಮಾಡ್ತಾರಲ್ಲ, ವಿಪರೀತ ಮೋಹ ಮಾಡ್ತಾರೆ. ಒಬ್ಬ ಹೊಸದಾಗಿ ಲಗ್ನ ಆಗಿದ್ದ, ಕತೆ ಕೇಳ್ರಿ ಎಷ್ಟು ಮಜಾ ಅದ. ಹೊಸದಾಗಿ ಲಗ್ನ ಆಗಿದ್ದ. ಲಗ್ನ ಅಂದ ಕೂಡಲೇ ನಿಮ್ಮ ಮುಖ ಅರಳಿದು ನೋಡಿ. ಈಗ ಅಂದ್ರೆ ಹಿಂದಿನ ನೆನಪು ಅಂತ ನಿಮಗೆ. ಹೊಸದಾಗಿ ಲಗ್ನ ಆಗಿತ್ತು. ಅವ ಒಂದಿಷ್ಟು ಕಥೆ ಕವನ ಬರೀತಿದ್ದ ಹುಡುಗ. ರೂಢಿ ಇತ್ತು ಕತೆ ಕವನ ಬರೆಯೋದು. ಇಂಥವ ಲಗ್ನ ಅದ. ಹೊಸದಾಗಿ ಲಗ್ನ ಆದ ಬಳಿಕ ಅವ್ರೇನು ಮನೆ ಹಿಡಿದು ಕೂಡ್ತಾರೆ ಅಂದ್ರೆ ಲಗ್ನ ಆದವ್ರು ಎಲ್ಲೆಲ್ಲಿ ನೋಡುವಿರ್ತಾವೆ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಿರ್ತಾರೆ. ಮತ್ತು ಹೋಗುವಾಗ ಹೆಣ್ಮಕ್ಳಿಗೆ ಅನಿಸ್ತಿರ್ತದೆ, ಇವ ಕರ್ಕೊಂಡು ಹೋಗುವಾಗ ಕಾಯಂ ಹಿಂಗೆ ಕರ್ಕೊಂಡು ತಿರುಗಾಡಿ ಇಡೀ ಜಗತ್ತನ್ನೇ ತೋರಿಸ್ತಾನೆ ಅನ್ನುವಂಗೆ ಅವ್ರಿಗೆ ಅಂತಿರ್ತದೆ. ಇವ ಭಾಳ ಅಂದ್ರೆ ಒಂದು 2-3 ಸಲ ಕರ್ಕೊಂಡು ಹೋಗ್ತಾನ. ಆಮ್ಯಾಲ ಹೆಂಗೆ ಕರ್ಕೊಂಡು ಹೊಕ್ಕಿವಿ ಹಂಗಂಗೆ ಮೈಮ್ಯಾಲ ಅದಾರ ಇವ್ರು ಅಂತ ಬಿಡ್ತಾನೆ ಮುಂದೆ. ಹೊಸದಾಗಿ ಹುರುಪಿತ್ತು. ಕರ್ಕೊಂಡು ಊರು ಮುಂದೆ ಒಂದು ಗಾರ್ಡನ್ ಇತ್ತು, ಗ್ರೀನ್ ಗಾರ್ಡನ್, ಹಚ್ಚ ಹಸಿರು ಗಾರ್ಡನ್ ಇತ್ತು. ಅಲ್ಲಿ ಒಂದಿಷ್ಟು ಕೂಡಾಕ ನೋಡಾಕ ಭಾಳ ಅದ್ಭುತವಾದ ಕಲಾಕೃತಿ ಇದ್ದವು. ಹಸಿರು ಗಾರ್ಡನ್ನೊಳಗೆ ಹೋಗಿ ಹೆಂಡತಿ ಕರ್ಕೊಂಡು ಕೂತ. ಸುತ್ತಮುತ್ತ ಹಸಿರು ತುಂಬಿತ್ತಲ್ಲ, ಅದನ್ನೆಲ್ಲ ತೋರಿಸಿದ. ಆ ಬಳಿಕ ಎಲ್ಲ ನೋಡೋದು ಮುಗಿದ ಬಳಿಕ ಎಲ್ಲ ತೋರಿಸಿದ ಬಳಿಕ ಒಂದೆರಡು ಐಸ್ ಕ್ರೀಮ್ ತೊಗೊಂಡು ಬಂದ. ಅವ್ರಿಗೊಂದು ಕೊಟ್ಟ, ತಾನೊಂದು ಇಟ್ಕೊಂಡು ಇಬ್ಬರು ತಿನ್ಕೋತ ಕೂತಿದ್ರು. ಅಷ್ಟೊತ್ತಿಗೆ
ಒಬ್ಬ ಒಂದು ಎಮ್ಮೆ ಕಳ್ಕೊಂಡಿದ್ದ. ಒಂದು ವಾರ ಆಗಿತ್ತು, ಸಿಕ್ಕಿರಲಿಲ್ಲ ಎಮ್ಮೆ. ಯಾರೋ ಹೇಳಿದ್ರು ನಿಮ್ಮಂಥವ್ರು, ಅಲ್ಲಿ ಇಲ್ಲಿ ಹುಡುಕಾಕೆ ಹೋಗಬೇಡ, ಎಲ್ಲ ಸಮಯ ವ್ಯರ್ಥ ಆಗ್ತದೆ. ಇಲ್ಲಿ ಊರ ಮುಂದೆ ಒಂದು ಗಾರ್ಡನ್ ಐತಲ್ಲ, ಹಸಿರು ಗಾರ್ಡನ್, ಆ ಹಸಿರು ಹುಲ್ಲಿನ ಆಸೆಗಾಗಿ ನಿನ್ನ ಎಮ್ಮೆ ಗಾರ್ಡನ್ಯಾಗ ಹೋಗಿರ್ಬೇಕು, ಅಲ್ಲೊಂದಿಷ್ಟು ನೋಡಿ ಬಾ ಅಂತ ಕಳಿಸಿದ್ರು ತಿಳಿದವರು. ಇವ ಎಮ್ಮೆ ಕಳ್ಕೊಂಡ, ಒಂದು ವಾರ ಆಗಿತ್ತು, ಎಮ್ಮೆ ಸಿಕ್ಕಿರಲಿಲ್ಲ. ಅದನ್ನು ಹುಡುಕಾಕ ಗಾರ್ಡನ್ಕ್ಕೆ ಬಂದಿದ್ದ. ಹೆಂಗೆ ತಿರುಗಾಡಕೋತ ಬಂದಾಗ ಇವ್ರು ಏನು ಮಾಡಿದ್ರು, ಇಬ್ಬರು ಐಸ್ ಕ್ರೀಮ್ ತಿನ್ಕೋತ ಕೂತಿದ್ರು. ನೋಡು ಇವ್ರನ್ನಾರ ಕೇಳೋಣಂತ ಹಿಂದೆ ನಿಂತಿದ್ದವ. ಇವ್ರದ್ದು ಐಸ್ ಕ್ರೀಮ್ ತಿನ್ನೋದ ಮುಗಿವಲ್ದು, ಎಷ್ಟೊತ್ತಿಗೆ ಮುಗಿಸ್ತಾರೆ ಮುಗಿಲಿ ಅಂತ ತಿಳ್ಕೊಂಡು ಹಿಂದೆ ನಿಂತಿದ್ದ. ಸ್ವಲ್ಪ ಹೊತ್ತಾದ ಬಳಿಕ ತಿನ್ನೋದು ಮುಗೀತು. ತಿಂದು ಕೂಡ್ಲೇನ ಅದ ಹೋಗೋದೊಳಗನ ಇವನಿಗೊಂದು ವರ್ಣನೆ ಮಾಡ್ಬೇಕಂತ ತಿಳ್ಕೊಂಡು ಇವನಿಗೊಂದು ಕವಿತಾ ಶಕ್ತಿ ಬಂತು. ಯಾರಿಗೆ ಮಾಡ್ಕೊಂಡಿದ್ನಲ್ಲ ಅವನಿಗೆ. ಅವ ಹೆಂಡತಿ ವರ್ಣನೆ ಶುರು ಮಾಡಿದ. ಏನು ನಿನ್ನ ಮೂಗ ಸಂಪಿಗೆ ಅಂತ ಮೂಗ, ಏನು ನಿನ್ನ ಜಡಿ ನಾಗರದ ಜಡಿ, ಏನು ನಿನ್ನ ಕಣ್ಣ ನಕ್ಷತ್ರ ಹೊಳೆದಂಗೆ ಹೊಳಿತಾವು, ನಿನ್ನ ಕಣ್ಣಾಗ ಇಡೀ ಜಗತ್ತ ಕಾಣತ್ತಂದ್ಬಿಟ್ಟ. ಇವ ಎಮ್ಮೆ ಕಳ್ಕೊಂಡಾಗ ಹಿಂದೆ ಇದ್ನಲ್ಲ, ಇವನ್ ತಲೆಗೆ ಏನು ಬಂತೀಗ, ಒಂದು ವಾರ ಆಗ್ಯದ ನನ್ನ ಎಮ್ಮೆ ಹೋಗಿ, ಹಗಲಿ ರಾತ್ರಿ ಹುಡುಕಾಡಿದ್ರೂ ಸಿಕ್ಕಿಲ್ಲ. ಮತ್ತು ಜಗತ್ತಂದ್ರೆ ಭಾಳ ದೊಡ್ಡದೈತಿ, ಮತ್ತು ಜಗತ್ತು ಬಿಟ್ಟಂದ್ರೂ ನನ್ನ ಎಮ್ಮೆ ಹೋಗಕ್ಕೆ ಸಾಧ್ಯ ಇಲ್ಲ. ಮತ್ತು ಇವ್ರ ಮನೆಯವ್ರ ಕಣ್ಣಾಗ ಜಗತ್ತು ಕಾಣತ್ತಂದ್ರೆ ಅವ ಅಂದ ಹಿಂದೆ ನಿಂತು, ಅಲ್ರಿ ನಿಮ್ಮ ಮನೆಯವ್ರ ಕಣ್ಣಾಗ ಜಗತ್ತು ಕಾಣತ್ತಂತೀರಿ, ಮತ್ತು ನಂದು ಎಮ್ಮೆ ಕಳೆದ ಒಂದು ವಾರ ಆಗೈತಿ, ನಂದು ಎಮ್ಮೆ ಕಾಣತ್ತಾನ ನೋಡ್ರಿ ಅಂದವ. ಹೇಳೋ ಉದ್ದೇಶ ಇಷ್ಟೆಲ್ಲ ಕಣ್ಣು ಹಂಗದ, ಮೂಗು ಹಿಂಗದ, ಜಡಿ ಹಿಂಗದ ಅಂತ ವರ್ಣ ಮಾಡ್ತೀವಲ್ಲ, ಬಣ್ಣ ಹಿಂಗದ ಅಂತ, ಅದು ಏನಾರ ಕಾಯಿ ಮುಳಿತದ. ವಯಸ್ಸಿನಾಗ ನೋಡ್ರಿ ಕೂದಲು ಭಾಳ ಇರುತ್ತವು, ಜಡಿ ದೊಡ್ಡದು ಇರ್ತದೆ. ವಯಸ್ಸಾದಂಗೆಲ್ಲ ತಿಳಿತಾವಿಲ್ಲ, ಒಂದೊಂದು ಮಾರಿರ್ತಾವ ಅಂತ ತಿಳ್ಕೊರಿ. ಜಡಿ ವಯಸ್ಸಾದಂಗೆಲ್ಲ ಒಂದೊಂದು ಮಾರಿದ್ದಿದ್ದು ಎರಡು ಮಾರಾಗತ್ತಾನ. ಕೊನೆಗೆ ಅದು ಎಮ್ಮೆ ಬುಡ್ಚಿ ತಿಂತಿರ್ತದಲ್ಲ, ಇಟ್ಟಾಗತ್ತದ. ಮತ್ತು ಯಾವುದು ಶಾಶ್ವತ? ಇದ್ದ ಕೂದಲ ಇದ್ದಂಗಿರೋದಿಲ್ಲ, ಇದ್ದ ತಲೆ ಇದ್ದಂಗಿರೋದಿಲ್ಲ. ಇದ್ದ ತಲೆ ಅಂದ್ರೆ ಮತ್ತು ಸೈಜಿಂದಲ್ಲ ಹೇಳೋದು ನಾನು, ಬುದ್ಧಿ, ತಲೆಯಾಗ ಬುದ್ಧಿ ಇರ್ತದಲ್ಲ. ಮೊದಲ ವಯಸ್ಸಿದ್ದಾಗ ಭಾಳ ಚಲೋ ಇರ್ತದೆ ಬುದ್ಧಿ. ವಯಸ್ಸಾದ ಬಳಿಕ ಏನಾಗ್ತದ, ಬುದ್ಧಿ ಮಂದಕ್ಕೋತ ಬರುತ್ತದೆ. ಮನಸ್ಸು ವಿಕಾಸ ಇದ್ದಿದ್ದು ಸಂಕುಚಿತ ಆಕ್ಕೋತ ಬರುತ್ತದೆ. ಶರೀರನು ದಷ್ಟ ಪುಷ್ಟ ಇದ್ದಿದ್ದು ಗೂಡು ಕಟ್ಕೋತ ಬರುತ್ತದೆ. ಮುಖದ ಮ್ಯಾಲ ತೆರೆ ಬೀಳೋದ. ಯಾರು ಆದ್ರೆ ಏನಾಯ್ತು, ನಮಗೂ ಬೀಳ್ತಾವು, ನಿಮಗೂ ಬೀಳ್ತಾವೆ, ಎಲ್ಲರಿಗೂ ಬೀಳ್ತಾವು. ಆದ್ರೆ ಇದ್ದಂಗೆ ಇರಲಾರದ್ದು ಯಾವುದಂದ್ರೆ ಶರೀರ. ಇದಕ್ಕೆ ಮೊದಲ ಬಾಲ್ಯ ಬರ್ತದೆ, ಆ ಬಳಿಕ ಯೌವನ ಬರ್ತದೆ, ಆ ಬಳಿಕ ಮುಪ್ಪು ಬರ್ತದೆ, ಒಂದು ದಿವಸ ಹೋಗ್ತದೆ. ಅದಕ್ಕೆ ಇಂಥ ಅಸ್ಥಿರವಾಗಿರತಕ್ಕಂಥ ಶರೀರವನ್ನು ಮೋಹ ಮಾಡಕ್ಕೆ ಹೋಗಬೇಡ. ಮನಿ ಮೋಹ ಮಾಡಬೇಡ, ಮಡದಿ ಮೋಹ ಮಾಡಬೇಡ. ನಾನು ನನ್ನದೆಂಬ ಮೋಹದ ಗಾಳಿ, ಏನು ತಿಳಿಯದಂತೆ ಮಾಡದ ಧೂಳಿ, ಜಾನಯಮ ಬರುವುದಿಲ್ಲ ನಿನಗೆಂದು ಹೇಳಿ, ನಿನಗರಿಯದಂತೆ ಕಳಿಸುವನು ದಾಳಿ. ಕೊಟ್ಟಿ ಸಂಸಾರ ಬಿಟ್ಟು ನೀ ಬಾರ,
ಎಷ್ಟಿದ್ದರೇನು ಒಂದಿನ ಹೋಗುವುದು ನಿರ್ಧಾರ. ಎಷ್ಟಿದ್ದರೇನು ಒಂದಿನ ಹೋಗುವುದು ನಿರ್ಧಾರ. ಎಷ್ಟು ಚಲೋ ಹಾಡ್ಯಾರ. ನಂದನ್ನುವಂಥ ಮೋಹದ ಗಾಳಿ ಏನು ಮಾಡ್ತದ, ಎಲ್ಲವುಗಳನ್ನು ತಿಳಿಲಾರದಂಗ ಮಾಡ್ತದೆ, ಹಾದಿ ತಪ್ಪಿಸ್ತದ. ಸತ್ಯದ ಮಾರ್ಗವನ್ನು ಬಿಡಿಸಿ ಅಸತ್ಯದ ಮಾರ್ಗವನ್ನು ಹಿಡಿಸ್ತದ. ಧರ್ಮದ ಹಾದಿ ಬಿಡಿಸ್ತದ, ಅಧರ್ಮದ ಹಾದಿ ಹಿಡಿಸ್ತದ. ಅದಕ್ಕೆ ಅನೀತಿ ಅಧರ್ಮದ ಹಾದಿ ಹಿಡಿದೇವಿ ಅಂದ್ರೆ ಅವು ನಮಗೆ ತಾಪವನ್ನುಂಟು ಮಾಡ್ತವೆ, ದುಃಖವನ್ನು ಉಂಟು ಮಾಡ್ತವೆ. ಆದ್ದರಿಂದ ಅತಿಯಾಗಿ ಯಾವುದನ್ನು ಮೋಹಿಸಬೇಡ. ಗ್ರೀಕ್ ದೇಶದೊಳಗೆ ಅಥೆನ್ಸ್ ಪಟ್ಟಣ ಅಂತಿತ್ತು. ಜಗತ್ತು ಪ್ರಸಿದ್ಧವಾಗಿರತಕ್ಕಂಥ ಶ್ರೇಷ್ಠ ತತ್ವಜ್ಞಾನಿಯಾಗಿ ಹೋದ ಅಲ್ಲೊಬ್ಬ. ಆತನ ಹೆಸರು ಸಾಕ್ರೆಟಿಸ್. ತಲೆಯೊಳಗ ಕೂದಲ ಕೆದರಿತ್ತು, ಮೈಮೇಲ ಮಾಸಿದ ಬಟ್ಟೆ ಇತ್ತು. ಆದ್ರೆ ನೋಡಕ್ಕೆ ಅಷ್ಟೇನು ಸ್ಫುರದ್ರೂಪಿ ಇಲ್ಲ, ಕಳೆ ಇರಲಿಲ್ಲ, ಮುಖ ಅಷ್ಟೇನು ಸುಂದರವಾಗಿರಲಿಲ್ಲ. ಆದ್ರೆ ಆತನ ಮಾತು ಕೇಳಬೇಕಾಗಿತ್ತು ಅಂದ್ರೆ ಜಗತ್ತಿನ ಜನ ಎಲ್ಲ ಹಾತೊರಿತಿದ್ರು. ಜಗತ್ತಿನ ಜನ ಎಲ್ಲ ಮೈಯೆಲ್ಲ ಕಿವಿಯಾಗಿ ಕೇಳಿಸ್ಕೋತಿದ್ರು ಆತನ ಮಾತು. ಅಷ್ಟು ಅರ್ಥಪೂರ್ಣ, ಅನುಭಾವಪೂರ್ಣ. ಅಂಥ ಒಬ್ಬ ಶ್ರೇಷ್ಠ ದಿವ್ಯ ಜ್ಞಾನಿ ಸಂತ ಒಂದು ದಿವಸ ಊರಾಗ ಹಬ್ಬ ಬಂದಿತ್ತು. ಮುರುಕು ಗುಡಿಸಲದೊಳಗೆ ಜೀವನ ಸಾಗಿಸ್ತಿದ್ದ. ಆದ್ರೆ ವಿಚಿತ್ರ ಏನಂದ್ರೆ ಆತನ ಶಿಷ್ಯರೆಲ್ಲರೂ ಶ್ರೀಮಂತರಿದ್ರು. ಅವಾಗ ಅದರೊಳಗೆ ಒಬ್ಬ ಸಿರಿವಂತ, ನಮ್ಮ ಗುರುಗಳು ಮುರುಕು ಗುಡಿಸಲದೊಳಗೆ ಇರ್ತಾರ, ಇವ್ರಿಗೊಂದು ಚಲೋ ಮನೆ ಕಟ್ಟಿ ಕೊಡಬೇಕಂತ ಆಸೆ ಹುಟ್ಟಿತ್ತು ಶಿಷ್ಯನಿಗೆ. ಒಂದು ದಿವಸ ದೊಡ್ಡದಾಗಿರತಕ್ಕಂಥ ಬಣ್ಣ ಬಳಿದ ಮನೆಯನ್ನು ತಯಾರು ಮಾಡಿ, ಆದರೆ ಗುರುಗಳಿಗೆ ಗೊತ್ತಿರಲಿಲ್ಲ, ಕಟ್ಟಿ ತಯಾರು ಮಾಡಿ ತಳಿರು ತೋರಣದಿಂದ ಶೃಂಗಾರ ಮಾಡಿದ್ದ. ಊರಾಗ ಹಬ್ಬಿತ್ತು. ಒಬ್ಬರಿಗಿಂತ ಒಬ್ಬರು ಮಿಗಿಲಾದ ಮನೆ ಕಟ್ಟಿದ್ರು ಶಿಷ್ಯರು. ಅವ್ರು ಹೆಂಗೆ ಹೊರಟ್ರಂದ್ರೆ, ನಮ್ಮ ಮನೆಗೆ ಬರಲಿ ಗುರುಗಳು, ನಿಮ್ಮ ಮನೆಗೆ ಬರಲಿ ಅಂತ ಪಾಳಿ ಹಚ್ಚುತ್ತಿದ್ರು. ಅವರಿಗೆ ಕ್ಯೂ ಹಚ್ಚುತ್ತಿದ್ರು ಕರಿಯಾಕ. ಅಷ್ಟು ದೊಡ್ಡ ಗುರುಗಳವರು ಹಾದಿ ಹಿಡ್ಕೊಂಡು ಊರಾಗ ಹಬ್ಬಿತ್ತಲ್ಲ, ಅದಕ್ಕೆ ಹಬ್ಬದ ವಾತಾವರಣ ಸ್ವಲ್ಪ ನೋಡಿಕೊಂಡು ಬರ್ಬೇಕಂತ ಹಾದಿ ಹಿಡ್ಕೊಂಡು ಅವರು ಹೊರಟಿದ್ರು. ಸಾಕ್ರೆಟಿಸ್ ಹೋಗುವಾಗ ಎಲ್ಲರೂ ನಮ್ಮ ಮನೆಗೆ ಬರ್ರಿ, ನಿಮ್ಮ ಮನೆಗೆ ಬರ್ರಿ ಅಂತಿದ್ರು. ಯಾರ ಮನೆಗೂ ಹೋಗಲಿಲ್ಲ ಅವರು. ಹೆಂಗೆ ತಿರುಗಾಡ್ಕೊಂಡು ನೋಡ್ಕೊಂಡು ಬರ್ಬೇಕಂತ ಹೊರಟಿದ್ರು. ಕೊನೆಗೆ ಒಬ್ಬ ಶಿಷ್ಯ ಬಂದು ವಿನಂತಿ ಮಾಡಿಕೊಂಡ, ಇದೀಗ ತಾನೇ ಹೊಸದೊಂದು ಮನೆ ತಯಾರು ಮಾಡೀನಿ, ಅಲಂಕಾರ ಮಾಡೀನಿ, ನೀವು ಒಂದಿಷ್ಟು ಮನೆಯೊಳಗೆ ಬಂದು ಪಾದ ಹಾಕಿದ್ರೆ ಭಾಳ ಚಲೋ ಆಗ್ತದೆ ಗುರುಗಳೇ ಅಂತ ಹೇಳಿದ. ಮತ್ತು ಹೊಸ ಮನೆ ಕಟ್ಟ್ಯಾನ, ಏನೋ ಒಂದಿಷ್ಟು ಇಚ್ಛಾಪಟ್ಟನ ಕರ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಗುರುಗಳು ಅವನ ಮನೆಯೊಳಗೆ ಪ್ರವೇಶ ಮಾಡಿದರು. ಮನೆ ಒಳಗೆ ಹೋದ ಬಳಿಕ ಕುರ್ಚಿ ಹಾಕಿ ಕೂಡಿಸಿದ ಬಳಿಕ ಶಿಷ್ಯ ಹೇಳಿದ, ನೀವೇನು ಪಾದಾರ್ಪಣೆ ಮಾಡಿರಲ್ಲ, ನೀವೇನು ಬಂದು ಕೂತಿರಲ್ಲ, ಈ ಮನೆ ನನಗಾಗಿ ನಾನು ಕಟ್ಟಿದ್ದಲ್ಲ ಗುರುಗಳೇ. ನೀವು ಇಷ್ಟು ದಿವಸ ಮುರುಕು ಮನೆಯೊಳಗದೀರಿ, ಅದಕ್ಕೆ ನೋಡಿ ಸಾಕಾಯಿತು. ಕೆಲವೊಂದಿಷ್ಟು ಜನ ಹೇಳಿದರು, ನಿಮ್ಮ ಗುರುಗಳು ಮುರುಕು ಮನೆಯೊಳಗದರ, ನೀವರೇ ಶಿಷ್ಯರು ದೊಡ್ಡ ಮನೆಯೊಳಗದೀರಿ, ಇಷ್ಟರ ತಿಳಿಬಾರ್ದೇನಂತ ತಿಳ್ಕೊಂಡು ಹೇಳಿದ್ರು. ಅದಕ್ಕೆ ನಾನು ನಿಮಗಾಗಿ ಇಂಥದ್ದೊಂದು ಸುಣ್ಣ ಬಳಿದ ಸುಂದರವಾದ ಮನೆ ಕಟ್ಟಿನಿ. ಇನ್ನು ಮುಂದೆ ಈ ಮನೆ ನಿಮ್ಮದು ಅಂತ ಶಿಷ್ಯ ಹೇಳಿದ. ಇದನ್ನು ನಿಮ್ಮ ಹೆಸರಿಗೆ ಬರೆದು ಕೊಡ್ತೀನಿ ಅಂತ ಹೇಳಿದ. ಮೊದಲು ಅದಕ್ಕೆ ಕರ್ಕೊಂಡೋಗ್ಯಾನ, ಚಲೋ ಮನೆ ಕಟ್ಟಿನಿ, ನಿಮ್ಮ ಪಾದ ಹಾಕ್ರಿ, ಮನೆ ನೋಡಿ ಬರ್ರಿ ಅಂತ ಕರ್ಕೊಂಡು ಹೋಗ್ಯಾನ. ಈಗೇನು ಹೇಳಕತ್ತೇನ ಕೂಡಿಸ್ಕೊಂಡು, ಈ ಮನೆ ನನ್ನ ಸಲುವಾಗಿ ಕಟ್ಟಿಲ್ಲ, ನಿಮ್ಮ ಸಲುವಾಗಿ ಕಟ್ಟಿನಿ, ನಿಮಗೆ ಬರೆದು ಕೊಡ್ತೀನಿ ಅಂತ ಹೇಳಿದ. ನಾವಾಗಿದ್ರೆ ಕೊಡೋದು ಕೊಟ್ಟು ಒಂದ ಕೊಟ್ಟಲ್ಲ, 9 ಕೊಟ್ಟಿದ್ರು ಚಲೋ ಆಕ್ಕಿತ್ತು ಅನ್ನೋ ಮಂದಿ ನಾವು.
ಆದ್ರೆ ಎಂಥ ಜ್ಞಾನಿ ಸಾಕ್ರೆಟಿಸ್ ಹೇಳಿದ, ಮುರುಕ ಮನಿ ಐತೆ ಅನ್ನೋದು ಗೊತ್ತದ, ಆದರೂ ಸಹಿತ ಎಂಥ ಮಾತು ಹೇಳಿದ, ನಾನು ನಿನ್ನ ಸುಂದರವಾಗಿರತಕ್ಕಂಥ ಮನಿ ನೋಡಾಕ ಬಂದೀನಿ ಹೊರತು ನನ್ನ ಹೆಸರಲ್ಲಿ ಬರೆಸ್ಕೊಂಡು ಹೋಗಾಕ ಬಂದಿಲ್ಲ ಅಂತ ಹೇಳಿದ್ರು ಅವರು. ಎಷ್ಟು ಚಲೋ ಮಾತು ಹೇಳಿದ್ರಿಲ್ಲ. ನಾನು ನೋಡಾಕ ಬಂದೀನಿ, ನಿನ್ನ ಮನೆ ಸೌಂದರ್ಯವನ್ನು ನೋಡಾಕ ಬಂದೀನಿ, ಆದ್ರೆ ತಗೊಂಡು ಹೋಗಾಕ ಬಂದಿಲ್ಲ ಅಂದರು. ಆವಾಗ ಶಿಷ್ಯ ಅಂದ, ಇಷ್ಟು ನಿರ್ಮೋಹ ನಿಮಗೆ ಹೆಂಗೆ ಬಂತು ಅಂತ ಕೇಳಿದ. ಆವಾಗ ಸಾಕ್ರೆಟಿಸ್ ಹೇಳಿದ, ನೋಡು, ದೇವರು ಯಾರ್ಯಾರಿಗೆ ಏನೇನು ಕೊಡಬೇಕು ಕೊಟ್ಟು ಕಳಿಸ್ಯ. ಕೆಲವರಿಗೆ 50 ಎಕರೆ ಜಮೀನು ಕೊಟ್ಟಿರಬಹುದು, ಕೆಲವರಿಗೆ 10 ಎಕರೆ ಕೊಟ್ಟಿರ್ಬೋದು, ಕೆಲವರಿಗೆ 1 ಎಕರೆ ಕೊಟ್ಟಿರ್ಬೋದು, ಕೆಲವರಿಗೆ 4 ಮನೆ ಕಟ್ಟುವಂಥ ಶಕ್ತಿ ಸಾಮರ್ಥ್ಯ ಕೊಟ್ಟಿರಬಹುದು, ಕೆಲವರಿಗೆ 2 ಕಟ್ಟೋದು ಕೊಟ್ಟಿರಬಹುದು. ಆದ್ರೆ ನನಗೇನು ಮಾಡ್ಯಾನಂತ ಕೇಳಿದ್ರೆ, ನಂದು ಮುರುಕ ಮನೆ ಇಟ್ಟಾನ, ಶಿಷ್ಯರಿಗೆ ಚಲೋ ಮನೆ ಕಟ್ಟಕ್ಕೆ ಅವಕಾಶ ಮಾಡಿ ಕೊಟ್ಟಾನ. ಈಗ ನಂದು ಮುರಿದ ಮನಿನ ಇರಬಹುದು, ಆದ್ರೆ ನೀವೇನು ಶಿಷ್ಯರು ಚಲೋ ಮನೆ ಕಟ್ಟಿರಲ್ಲ, ಇದನ್ನು ನೋಡಿ ಸಂತೋಷ ಪಡುವಂಥ ಭಾಗ್ಯ ಕೊಟ್ಟಾನ, ನೋಡು ಕಣ್ಣು ಕೊಟ್ಟಾನಲ್ಲ ದೇವರು, ಇಷ್ಟು ಸಾಕಪ್ಪ ನನಗೆ ಅಂತ ಅವ್ರು ಹೇಳಿದರು. ಅಂದ್ರೆ ಇರೋದ್ರೊಳಗನ ಆನಂದ ಪಡ್ಬೇಕು, ಸಂತೋಷ ಪಡ್ಬೇಕು. ಮತ್ತು ಶಿಷ್ಯರ ಮನೆ ಭಾಳ ಚಲೋ ಅದಾವಂತ ನೋಡ್ಕೋತ ಹೋಗಿ ನನ್ನ ಮನೆ ಹಿಂಗದ, ಶಿಷ್ಯರ ಮನೆ ದೊಡ್ಡದದ ಅಂದ್ರೆ ತಾಪಾಗತ್ತೆ, ದುಃಖ ಆಗತ್ತೆ. ಅದಕ್ಕೆ ಇರೋದ್ರೊಳಗೆ ಆನಂದ ಪಡ್ಬೇಕು ಹೊರತು ಅವ್ರದ್ದು ಹಂಗದ ಇವ್ರದ್ದು ಹಿಂಗದ ಅಂತ ತಿಳ್ಕೊಂಡು ಇನ್ನೊಬ್ಬರ ಜೊತೆಗೆ ಹೋಲಿಸ್ಕೊಂಡು ನಮ್ಮ ಸಂತೃಪ್ತಿಯನ್ನು ಸಮಾಧಾನವನ್ನು ಹಾಳು ಮಾಡಿಕೊಳ್ಳಬಾರದು. ಅದಕ್ಕಾಗಿ ಶರೀರ ಆದರೂ ಇಷ್ಟೇ, ನಂದು ಸಣ್ಣದದ ಶರೀರ, ನಂದು ಕಪ್ಪದ, ಅವ್ರದ್ದು ಭಾಳ ದಷ್ಟಪುಷ್ಟದ, ಅವ್ರದ್ದು ಭಾಳ ಕೆಂಪದ, ಹೀಗೆಲ್ಲ ಅನ್ಕೋತ ಕೂತೀವಿ ಅಂದ್ರೆ ದುಃಖ ಯಾರಿಗಾಗ್ತದೆ? ನಮಗಾಗ್ತದೆ ಹೊರತು ಕೆಂಪಿದ್ದವ್ರಿಗೆ ಆಗೋದಿಲ್ಲ. ಅದಕ್ಕೆ ನಿನ್ನೆ ಕೇಳಿರಲ್ಲ, ಹತ್ತಿ ಹಣ್ಣ 2 ಚಿತ್ರ ಬರೆದು ಇಟ್ಕೋರಿ. ಒಂದು ಹತ್ತಿ ಹಣ್ಣಿನ ಚಿತ್ರ ಹಾಕಿರಿ ಮನ್ಯಾಗ, ಇನ್ನೊಂದು ನೀರ್ಲ ಹಣ್ಣ 2 ಚಿತ್ರ ಹಾಕ್ರಿ. ಯಾವುದು ಚಲೋ ಯಾವುದು ಕೆಟ್ಟ. ಮತ್ತು 2 ಹಣ್ಣು ಭಾಳ ದಿವಸ ಇಟ್ಟರೆ 2 ಕೆಡೋದ. ಹಂಗೆ ಶರೀರ ಕೆಂಪಿದ್ದವ್ರು ಹೋಗೋದ, ಕಪ್ಪಿದ್ದವರು ಒಂದು ದಿವಸ ಹೋಗೋದ. ಅದಕ್ಕೆ ಅತಿಯಾಗಿ ಮೋಹ ಇರಬಾರದು. ಇತ್ತು ಅಂದ್ರೆ ಮೋಹದ ಕೆಲಸ ಏನಂದ್ರೆ ಅದು ಜ್ಞಾನಿಗಳನ್ನು ಅಜ್ಞಾನಿಗಳನ್ನಾಗಿ ಮಾಡ್ತದೆ. ಅದರ ಕೆಲಸ ಇದು. ಅದು ವಿದ್ಯಾವಂತರನ್ನು ಅವಿದ್ಯಾವಂತರನ್ನಾಗಿ ಮಾಡ್ತದೆ, ಬುದ್ಧಿವಂತರನ್ನು ಬುದ್ಧಿ ಕೆಡಿಸ್ತದೆ. ಆ ಬಳಿಕ ದೊಡ್ಡವರನ್ನು ಸಣ್ಣವರನ್ನಾಗಿ ಮಾಡ್ತದೆ. ಹೆಂಗೆ ಮಾಡ್ತದೆ ಗೊತ್ತದನು? ಒಂದು ಚಲೋ ದೃಷ್ಟಾಂತದ ಕೇಳಿ. ಒಬ್ಬ DC ಇದ್ದ, DC ಜಿಲ್ಲಾಧಿಕಾರಿ. ಜಿಲ್ಲಾಧಿಕಾರಿ ಅಂದ್ರೇನು? ಒಂದು ಜಿಲ್ಲೆಯ ಜನ ಆತನ ಕೈ ಕೆಳಗೆ, ಆತ ಏನು ಹೇಳ್ತಾನ ಅದು ನಡೀತಿರ್ತದೆ. ಜಿಲ್ಲಾಧಿಕಾರಿ. ಈ ಜಿಲ್ಲಾಧಿಕಾರಿ ಲಗ್ನ ಆಗಿದ್ದ. ಆತನಿಗೊಂದು ಮುದ್ದಾದ ಮಗು ಇತ್ತು. ಬೆಳಗಿನ ಜಾವ ಹೋದ ಅಂದ್ರೆ ಸಂಜೆಗೆ ಬರಾವ. ಆ ಮಗನ ಜೋಪಾಸನ ಮಾಡೋರು ಯಾರು? ಅವ್ರ ಮನೆಯವರು, ಅಂದ್ರೆ ಅಧಿಕಾರಿ ಹೆಂಡತಿ ಮಾಡ್ತಿದ್ಲು. ಅದು ಮಗು ಹುಟ್ಟಿತ್ತಲ್ಲ, ಅಪರೂಪಕ್ಕೆ ಹುಟ್ಟಿತ್ತು. ಭಾಳ ದಿವಸ ಆದ ಬಳಿಕ ಹುಟ್ಟಿತ್ತದು. ಆ ಜಿಲ್ಲಾಧಿಕಾರಿದು ಲಗ್ನ ಆಗಿ 10 ವರ್ಷಕ್ಕೆ ಹುಟ್ಟಿತ್ತು. ಇವು ಭಾಳ ವರ್ಷಕ್ಕೆ ಹುಟ್ಟುತ್ತಾವ ನೋಡಿ. ಅಲ್ಲಿ 10 ದೇವರಿಗೆ ಹರಕೆ ಹೊತ್ತು ಅದನ್ನು ಮಾಡಿ ಇದನ್ನು ಮಾಡಿ ಭಾಳ ಕಾಡ್ತಾವೆ. ಎಷ್ಟು ಲೇಟಾಗಿ ಬರುತ್ತಾವೆ ಅಷ್ಟು ಸ್ಪೀಡ್ ಕಾಡಕ್ಕೆ ಶುರು ಮಾಡ್ತಾವೆ. ಹಂಗೆ ಇದು ಜಿಲ್ಲಾಧಿಕಾರಿಯ ಮಗು ಇತ್ತಲ್ಲ, ಇದು 10 ವರ್ಷಕ್ಕೆ ಹುಟ್ಟಿತ್ತು ಮಗು. ಒಂದಿಷ್ಟು ಸಮಾಧಾನ ಇರಲಿಲ್ಲ, ಶಾಂತಿ ಇರಲಿಲ್ಲ. ಏನೇನು ನೋಡ್ತದ ಅದೆಲ್ಲ ಬೇಕಂತಿತ್ತು. ಇಂಥದ್ದೊಂದು ಬುದ್ಧಿ ಇತ್ತು ಅದಕ್ಕೆ ಹುಡುಗ. ಅದಕ್ಕೆ ಒಂದು ದಿವಸ ಇವರು ಅಧಿಕಾರಿಗಳು ಆಫೀಸ್ಗೆ ಹೋಗಿದ್ದರು. ಮನೆಯೊಳಗೆ ಹೆಂಡತಿದ್ದಳು. ಎಷ್ಟಂತ ಸಮಾಧಾನ ಮಾಡೋದಾಗ್ತದ ತಾಯಿಗೆ. ಕೆಲವ್ರು ನೋಡ್ರಿ ಎಲ್ಲ ಕೊಡ್ತಾರೆ, ತಿನ್ನಾಕ ಕೊಡ್ತಾರೆ, ಉಣ್ಣಾಕ ಕೊಡ್ತಾರೆ,
ಆಟಿಕೆ ಸಾಮಾನು ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಏನು ಕೊಟ್ಟರು ಸುಮ್ಮನೆ ಆಗಲಿಲ್ಲ ಅಂದ್ರೆ ಕಪಾಳಕ್ಕೆ 2 ಕೊಡ್ತಾರೆ. ಅವಾಗ ಸುಮ್ಮಾಗತ್ತದ, ಅಲ್ಲಿ ತನಕ ಸುಮ್ಮಾಗೋದಿಲ್ಲ. ಆದರೆ ಇವ್ರಿಗೆ ಕೊಡಾಕ ಬರಲಿಲ್ಲ ಈ ತಾಯಿಗೆ. ಯಾಕಂದ್ರೆ 10 ವರ್ಷಕ್ಕೆ ಹುಟ್ಟಿತ್ತಲ್ಲ, ಅಪರೂಪ ಇತ್ತು. ಒಳಗಿದ್ರೂ ಕೂಡಗೊಡವಲ್ದು, ಹೊರಗೆ ಬಂದ್ರೂ ನಿಲ್ಲಗೊಡವಲ್ದು, ಏನು ಮಾಡೋದು ಅಂತ ತಿಳ್ಕೊಂಡು ದಿಕ್ಕು ತಪ್ಪಿದಂಗಾಗಿ ಉಣಿಸಿಲ್ಲು, ತಿನಿಸಿಲ್ಲು, ಹಾಲು ಕುಡಿಸಿದ್ಲು, ತೊಟ್ಟಲದೊಳಗೆ ಹಾಕಿ ಜೋಗಳ ಹಾಡಿ ತೂಗಿದ್ಲು. ಏನು ಮಾಡಿದ್ರು ತೆರದ ಬಾಯಿ ತೆರೆದಂಗ ಹುಡುಗಂದು. ಕೊನೆಗೆ ಮನೆಯೊಳಗಿದ್ರೆ ಇದು ಸಮಾಧಾನ ಆಗೋದಿಲ್ಲ. ಹೊರಗರೆ ಒಂದಿಷ್ಟು ಎತ್ಕೊಂಡು ತಿರುಗಾಡಿದ್ರ ಆತು ಅಂತ ಹೊರಗೆ ಬಗಲಾಗಿ ಎತ್ಕೊಂಡು ತಿರುಗಾಡ್ಕೋತ ನೋಡು DC ಹೆಂಡತಿ ಎಲ್ಲ ಮನೆಯಾಗದ. ಆದರೂ ಇದಕ್ಕೆ ಸಮಾಧಾನ ಇರಲಾರದಕ್ಕೆ ಹೊರಗೆ ಬಂದ್ಲು. ಹೊರಗೆ ಬಂದು ಕೂಡ್ಲೇನ ದೊಡ್ಡದಾದ ಭವ್ಯವಾದ ಬಂಗ್ಲೆ ಇತ್ತದು, DC ಅವರು ವಾಸ ಇದ್ದಿದ್ದು. ಅವ್ರ ಮನೆ ಮುಂದೆ ಒಂದು ಕತ್ತಿ ಮಲ್ಕೊಂಡಿತ್ತು. ಅದನ್ನು ನೋಡಿತಿದ್ದು ಹುಡುಗ. ನೋಡಿ ನನಗದು ಅಲ್ಲಿ ಮಲ್ಕೊಂಡೈತಲ್ಲ ಅದು ಬೇಕಂತ. ಇನ್ನು ಕತ್ತಿ ತಂದು ಕೊಡೋಕ್ಕಾಗತ್ತನ? ಬೇಕಂತ ಮತ್ತು ಜೋರಾಗಿ ಅಳಾಕ ಪ್ರಾರಂಭ ಮಾಡಿತು. ಅದು ಬೇಡ, ಮತ್ತೊಂದು ನಿನಗೆ ಕೊಡ್ತೇನೆ ಅಂತ ಬೇರೆ ಬೇರೆ ಏನೋ ಆಟಿಕೆಯ ವಸ್ತುಗಳನ್ನು ಕೊಟ್ಟಲು. ಸಮಾಧಾನ ಆಗಲಿಲ್ಲ. ಏನೋ ಕತ್ತಿ ಬೇಕಂತ ಹಠ ಹಿಡಿತು. ಒಂದಿಷ್ಟು ಸುಮ್ಮಾಗಲಿಲ್ಲ. ಸಂಜೆ 5-6 ಆಗಿತ್ತು. ಸಾಹೇಬರು ಬಂದರು, ಅಧಿಕಾರಿಗಳು ಬಂದರು. ಬಂದು ಏನು ಮಾಡಿದರು, ಯಾಕೆ ಅಳಾಕತ್ತೇನಂತ ಹೆಂಡತಿ ಕೇಳಿದರು. ನನಗಂತರೂ ಸಾಕಾಗಿ ಹೋಗ್ಯದ, ಇದು ನಿಮ್ಮದದ ಮಗು, ನೀವ ಇದನ್ನು ಸಮಾಧಾನ ಮಾಡ್ರಿ ಅಂತ DC ಅವ್ರ ಕೈಯಾಗ ಕೊಟ್ಲು. ಅವ್ರಿಗೇನು DC ಅವರಿಗೆ ಪೈಲ್ ಹಿಡಿಯೋದು ಗೊತ್ತೈತೆ, ಮಗನ ಹಿಡ್ಕೊಳ್ಳೋದು ಗೊತ್ತದ? ಏನು ಬಗಲಾಗಿ ಎತ್ಕೊಂಡು ಸಮಾಧಾನ ಮಾಡಕ್ಕೆ ಬರ್ತದ? ಏನು ಜೋಗಳ ಹಾಡಕ್ಕೆ ಬರ್ತದ? ಏನು ತೂಗಾಕೆ ಬರ್ತದ? ಏನೂ ಗೊತ್ತಿಲ್ಲ. ಆವಾಗ ಅವರು DC ಅವರು ಮತ್ತು ಅಪರೂಪದ ಮಗ ಅಂತ ತಿಳ್ಕೊಂಡು ಸ್ವಲ್ಪ ಎತ್ಕೊಂಡು ಅವರಿಗೆ ಬಂದಂಗೆ ಹಾಡ ಹಾಡಿದರು, ಏನೆಲ್ಲ ಮಾಡಿದರು. ಅವ್ರಿಗೂ ಸಮಾಧಾನ ಆಗಲಿಲ್ಲ. ಇದು ನನ್ನ ಕಡೆಯಿಂದ ಸಾಧ್ಯ ಇಲ್ಲ, ನಿನ್ನ ಕಡೆಯಿಂದನ ಸಾಧ್ಯ ಐತೆ ಅಂತ ಹೊಳ್ಳಿ ಮಡದಿ ಕೈಯಾಗ ಮಗನ ಕೊಟ್ಟರು. ಕೊಟ್ಟು ಕೇಳಿದರು, ಇಷ್ಟ್ಯಾಕೆ ಅಳಾಕತ್ತದಿದ್ದು ಹುಡುಗ ಅಂತ ಕೇಳಿದ್ರು ಅವರು. ಏನಿಲ್ಲ, ಮನೆ ಮುಂದೆ ಒಂದು ಕತ್ತಿ ಮಲ್ಕೊಂಡಿತ್ತು, ಅದು ಬೇಕಂತ ಹಠ ಮಾಡಾಕತ್ತೈತಿ. ಮತ್ತೀಗ ಒಂದು ಜಿಲ್ಲಾ ಆಳ್ತೀರಿ ಅಂದ ಬಳಿಕ ಒಂದು ಕತ್ತಿ ಹಿಡ್ಕೊಂಬರೋದಾಗೋದಿಲ್ಲ ನಿಮಗಂದ್ಲು. ಯಾರಿಗೆ? ಗಂಡಗ. ಏನೇನೋ ಕೆಲಸ ಮಾಡ್ತೀರಿ ಜಿಲ್ಲಾದಾಗ, ದೊಡ್ಡ ದೊಡ್ಡ ಕೆಲಸ. ಇದೊಂದು ಕತ್ತಿ ಹಿಡ್ಕೊಂಬರೋ ಕೆಲಸ ಆಗೋದಿಲ್ಲ, ನಿಗ್ತದೋ ಇಲ್ಲಂತ ಕೇಳಿಲ್ಲ. ಕತ್ತಿ ಹಿಡ್ಕೊಂಬರೋಕ್ಕಾಗತ್ತನ ಮನೆಗೆ? DC ಸಾಹೇಬ್ ಮೊದಲ DC. ಎಲ್ಲರೂ DC ಆಗಕ್ಕೆ ಬರೋದಿಲ್ಲ, ಬುದ್ಧಿವಂತರು DC ಆಗ್ತಾರೆ, ಭಾಳ ಜ್ಞಾನಿಗಳು DC ಆಗ್ತಾರೆ. ಮತ್ತು ಬುದ್ಧಿ ಇತ್ತಲ್ಲ, DCನ ಆಗಿದ್ದ, ಜ್ಞಾನ ಇತ್ತಲ್ಲ, ತನ್ನ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡಿದ. ನಾವೆಲ್ಲಿ ಅಲ್ಲದ ಇಲ್ಲದ ಅಂತ ಹುಡುಕಾಡ್ಕೊಂಡು ಕತ್ತಿ ಹಿಡ್ಕೊಂಡು ಬರೋದು? ಇಷ್ಟಕ್ಕೆ ಯಾಕೆ ನೀ ಇಷ್ಟು ತ್ರಾಸು ತೊಗೊಂಡಿದ್ದಿ? ಅದಕ್ಕೆ ನಿನಗೆ ಬುದ್ಧಿಲ್ಲ. ನನಗದ ನೋಡಿಗಂದ. ಏನು ಮಾಡೋರು ಅಂದು ಬಾಗಿಲ ಮುಚ್ಚಂದ, ಬಾಗಿಲ ಮುಚ್ಚಿಲ್ಲ. ಆ ಕಡೆ ಈ ಕಡೆ ಮನೆಯೊಳಗೆ ಕಿಟಕಿ ಅದಾವಲ್ಲ ಎಲ್ಲ ಮುಚ್ಚಂದ, ಎಲ್ಲ ಮುಚ್ಚಿಲ್ಲ. ಈಗ ನಾನಾ ಕತ್ತೆಕ್ಕಿ ನೋಡಂದ್ರವ್ರು. ಆ ಕತ್ತಿ ಅಂತರೂ ಸಿಗೋದು ದುರ್ಲಭ. ಈಗ ನಾನಾ ಕತ್ತೆಕ್ಕಿ ನೋಡಂದ್ರು. ಈ ಹೆಣ್ಮಗಳಿಗೆ ಆಶ್ಚರ್ಯ ಆಯಿತು, ಎಲ್ಲಿ ನನ್ನ ಕತ್ತಿಗೆ ಗಂಟಾಕ್ಯಾರ DC ಅಂತ ಹೇಳಿ ಮಾಡ್ಕೊಂಡ್ರ ಮತ್ತು ಇದು ಎಲ್ಲಿ ರೂಪ ಬದಲಾಗತ್ತಂತ ಭಯಪಟ್ಲಿ ಹೆಣ್ಮಗಳು. ಹೆಂಗಾಗವ್ರು ಅಂದಳು. ನೋಡ್ಯಾರ ಅಂತ ತಿಳ್ಕೊಂಡು 2 ಮುಂಗೈ ನೆಲಕ್ಕೆ ಉರಿದ, ಅಂಬಿಗಾಲು ಹಚ್ಚಿದ, ಮ್ಯಾಗ ಹತ್ತಸಂದ. ಮಗು ಬೆನ್ನಿನ ಮ್ಯಾಗ ಹತ್ತಿಸಿ ಕೂಡಿಸಿದ್ಲು. ಹೇಗೆ ಒಂದು 4-5 ರೌಂಡ್ ಹಾಕಿದ. ದೊಡ್ಡ ಬಂಗ್ಲೆ ಅದು. 4-5 ರೌಂಡ್ ಸುತ್ತ ಹಾಕಿದ. ಹುಡುಗ ಸಮಾಧಾನ ಆಯಿತು. ಕತ್ತಿ ಅದಕ್ಕೆ ಬೇಡಿತ್ತು, ಹತ್ತಕ್ಕೆ ಬೇಡಿತ್ತದು. ಮತ್ತು ಆ ಕತ್ತಿಕ್ಕಿಂತನ ಹುಡುಗ ತಣ್ಣಗೆ ಎರೆದು ಹಾಕಿರ್ತಾರಲ್ಲ ಕೂಸು, ಹಂಗಾಯ್ತು. ಸಮಾಧಾನ ಆಯ್ತು. ಸಮಾಧಾನ ಆಗಿತ್ತು. ಮತ್ತೊಂದು ಬೇರೆ ತಿಳಿತು ಅದಕ್ಕೆ ಹುಡುಗ.
ಅವಕ್ಕೆ ಏನೇನು ತಿಳಿತಾವ ಅದು ಮಾಡುವೆ ಹುಡುಗರು. ಒಂದು 5-6 ಸುತ್ತು ಹಾಕಿದಾಗ ಸಮಾಧಾನ ಆಗಿತ್ತು. ಆ ಬಳಿಕ ಮತ್ತೆ ಅಳಕ್ಕೆ ಶುರು ಮಾಡಿಬಿಡ್ತು ಇದ್ದಕ್ಕಿದ್ದಂಗೆ. ಆವಾಗ DC ಸಾಹೇಬ್ಗೆ ಸಿಟ್ಟು ಬಂತು. ಅಲ್ಲೋ, ನನ್ನ ಕೈ ಕೆಳಗೆ 100 ಜನ ಕತ್ತಿ ಹಂಗೆ ದುಡಿತಾರ, ಅಂಥದ್ರ ಮಧ್ಯದೊಳಗೆ ನಾನು ನಿನ್ನ ಸಲುವಾಗಿ ಕತ್ತಿ ಆಗೇನಿ, ಸಮಾಧಾನ ಆಗಲಿ ಅಂತ ಮತ್ತೆ ಅಳಕತ್ತಿದಲ್ಲ, ಯಾಕೆ ಅಳಕತ್ತಿದಿ ಅಂದ DC. ಆವಾಗ ಅದು ಹುಡುಗಂತು, ನನಗೆ ನಮ್ಮವ್ವನು ಕೂಡ್ಬೇಕು ಮ್ಯಾಲ. ಅದು ಏನಂತ, ಮಮ್ಮಿನೂ ಕೂಡ್ಬೇಕು. ಮತ್ತು ಮಮ್ಮಿದು ತೂಕ ಎಟ್ಟೈತಿ ಅಂದ್ರೆ ಬರೋಬ್ಬರಿ 1 ಕ್ವಿಂಟಲ್ ಅದಾಳ. ಇನ್ನು ಹತ್ತಿಸ್ಕೊಂಡ್ರೆ ಅವಂದು ನೋಡ್ಕೋಬೇಕಲ್ಲ, DCದನ್ನು ನೋಡ್ಬೇಕಲ್ಲ, ಶಕ್ತಿ ಸಾಮರ್ಥ್ಯ. DC ಅಂಥವದನ, ನನ್ನಂಥವದನ, ಹೆಂಗದನ. ಆದರೆ ಹೆಂಡತಿದ್ದಷ್ಟು ಪುಷ್ಟಿದ್ಲು, ಎದಿನ ಹೊಡಿತಾವಂದು ಯಪ್ಪ ಅಂದವ. ಇನ್ನು 10 ಅಲ್ಲ 20 ಸುತ್ತು ನಿನ್ನ ಕೂಡಿಸ್ಕೊಂಡು ತಿರುಗಂದ್ರೆ ತಿರುಗ್ತೀನಿ, ಇದು ಸಾಧ್ಯ ಇಲ್ಲ ಅಂದ. ಸಾಧ್ಯ ಇಲ್ಲ ಅಂದ್ರೆ ಬಿಡು ಅಂತ ಅಳಕತ್ತದು. ಮತ್ತು ಮಗುವಿನ ಮ್ಯಾಲಿನ ಮೋಹ ಕೇಳಬೇಕಲ್ಲ, ಸಮಾಧಾನ ಮಾಡ್ಬೇಕಲ್ಲ ಮಗನ್ನ. ಅದಕ್ಕೆ ಅವ ಅಂದ, ಅದಕ್ಕೆ ನಿನಗೆ ಬುದ್ಧಿ ಇಲ್ಲ, ನನಗೆ ಬುದ್ಧಿ ಐತಿ. ಯಾಕಂದ್ರೆ ಇದು ಮುಂದೆ ಹಿಂಗಾಗತ್ತಂತ ನಾ ಮೊದಲ ಬಾಗಲ ಮುಚ್ಚೀನಿ, ಹೊರಗಿನವ್ರು ನೋಡಬಾರ್ದಂತ ಕಿಟಕಿ ಮುಚ್ಚೀನಿ, ಮತ್ತು 10 ಅಂತ ನಾ ಕಣ್ಣು ಮುಚ್ಕೊಂಡು ಇನ್ನೊಂದು 10 ಸುತ್ತು ತಿರುವಿ ಹಾಕ್ತೀನಿ, ಹತ್ತಿ ಬಿಡ ಅಂದ. ಏನು ದಾಡಿಸಿ ಹೆಣ್ಮಗಳು ಹತ್ತಿ ಕುಂತಲು. ಅಂದೇನು ಹೋಗಿ DC ಸಾಹೇಬನ್ನ ಅತಣಿ ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಯಾರ, ಇನ್ನೂ ಬಂದಿಲ್ಲ, ಡಿಸ್ಚಾರ್ಜ್ ಆಗಿಲ್ಲ DC ಸಾಹೇಬಂದ. ಹೇಳೋ ಉದ್ದೇಶ, DC ಅಂದ್ರೆ ಸ್ಥಾನಮಾನ ಭಾಳ ದೊಡ್ಡದು. ಅಷ್ಟು ದೊಡ್ಡ ಸ್ಥಾನಮಾನದೊಳಗೆ ಇದ್ದಾವ ಏನಾಗ್ಯಾನ, ಈಗ ಏನಾಗ್ಯಾನ, ನಮ್ಮ ಶಾರಾವಯ್ಯ ಹೇಳೋಡ ಕತ್ತೆಗ್ಯಾನಂತ. ಹೇಳೋ ಉದ್ದೇಶ, ದೊಡ್ಡವ್ರನ್ನ ಸಣ್ಣವರನ್ನಾಗಿ ಮಾಡುತ್ತದೆ, ಜ್ಞಾನಿಗಳನ್ನು ಅಜ್ಞಾನಿಗಳನ್ನಾಗಿ ಮಾಡುತ್ತದೆ, ಶ್ರೇಷ್ಠರನ್ನು ಕನಿಷ್ಠರನ್ನಾಗಿ ಮಾಡುತ್ತದೆ. ಯಾವುದಿದು ಮಾಡೋದು? ಮೋಹ. ಮಗುವಿನ ಮ್ಯಾಲಿನ ಮೋಹ ಸಾಯಿಬನ್ನ ಕತ್ತಿ ಮಾಡಿತು. ಹಾಗೆ ಜಗತ್ತಿನೊಳಗೆ ಎಂತೆಂಥ ಶ್ರೇಷ್ಠರು ಇರುವಲ್ದ್ಯಾಕ, ದೊಡ್ಡವರು ಇರುವಲ್ದ್ಯಾಕ ಮೋಹ ತುಂಬಿತ್ತು ಅಂದ್ರೆ ಕನಿಷ್ಠರನ್ನಾಗಿ ಮಾಡ್ತದ, ಸಣ್ಣವರನ್ನಾಗಿ ಮಾಡ್ತದ. ಈ ದೃಷ್ಟಿಯಿಂದ ಆದಾಯ ಶರಣರು ಏನು, ತನುವಿನಲ್ಲಿ ನಿರ್ಮೋಹ ಎಷ್ಟು ಚಲೋ ಹೇಳ್ಯಾರ. ಶರೀರವನ್ನು ಮೋಹ ಮಾಡಕ್ಕೆ ಹೋಗಬೇಡ, ಸಂಪತ್ತು ಮೋಹ ಮಾಡಕ್ಕೆ ಹೋಗಬೇಡ, ಹೊಲ ಮನಿ ಅಧಿಕಾರ ಅಂತಸ್ತು ಏನೇನದ ಎಲ್ಲವುಗಳನ್ನು ಬಳಸಿ ಸಂತೋಷ ಪಡೋ ಹೊರತು ನಂದಾಗಬೇಕು, ಇದು ಕಾಯಂ ಆಗಬೇಕು, ಕಾಯಂ ಹಿಂಗೆ ಇರ್ಬೇಕನ್ನುವಂಥ ಮೋಹ ಇರಬಾರದು ಅಂತ ಶರಣರು ವಚನದೊಳಗೆ ಹೇಳಿದ್ದಾರೆ. ಇದು ಒಂದು ಸಂಗತಿ ತಿಳಿತಲ್ಲ, ವಚನ ಬೈಪಟ್ಟಾಗಬೇಕಿದು. ಇದು ಒಂದ ವಚನ 1 ತಿಂಗಳ. ತನುವಿನಲ್ಲಿ ನಿರ್ಮೋಹ. ಮುಂದೆ ಹೇಳ್ತಾರೆ ಅವರು 2ನೇ ಸಂಗತಿ, ಮನದಲ್ಲಿ ನಿರಹಂಕಾರ. ಅದನ್ನು ಮತ್ತೆ ನಾಳೆಗೆ ನೋಡೋರದೀವಿ. ಎಲ್ಲರಿಗೂ ಪ್ರಣಾಮಗಳು.